ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇಂದು ನಾವು ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ತಿಳ್ಕೊಳ್ಳೋಣ. ಯಾವ ಥರ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಮತ್ತು ಯಾವಾಗದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋ ಎರಡು ಪ್ರಶ್ನೆಗಳು ಬರ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಾರ್ಟ್ ಮಾಡಲಿಕ್ಕೆ ಆಫ್ಟರ್ 10th ಅಥವಾ ಬಿಫೋರ್ 10th ಏಯ್ಟ್ ಆನ್ವರ್ಡ್ಸೇ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಸ್ಟಾರ್ಟ್ ಮಾಡಬೇಕಾದಾಗ ಒಂದು ರೂಲ್ಸ್ ಏನಿದೆ ಅಂದರೆ, ಡೋಂಟ್ ಬಿ ಪ್ರೆಷರೈಸ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವು ಪ್ರೆಷರೈಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರೆಷರೈಸ್ ಮಾಡಿದಾಗ ಏನಾಗುತ್ತೆ, ಕಾನ್ಸೆಪ್ಟ್ಸ್ಗಿಂತನೂ ಮತ್ತು ನಾವು ಹೋಗುವ ದಾರಿಗಿಂತನೂ ಗುರಿನೇ ಮುಖ್ಯ ಆಗಿಬಿಡುತ್ತೆ. ಆ ಥರ ಆದಾಗ ಏನಾಗುತ್ತೆ, ಪ್ರಿಪ್ರೇಷನ್ ತುಂಬ ಟಫ್ ಆಗಿಬಿಡುತ್ತೆ. ಬೇಗನೆ ನೀವು ಕ್ವಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಪ್ರೆಷರೈಸ್ ಇಲ್ಲದೇ ನಾವು ಕಾಂಪಿಟೇಟಿವ್ ಎಕ್ಸಾಮನ್ನು ಲರ್ನಿಂಗ್ ಮಾಡಬೇಕಾದಾಗ ಗಮನಕ್ಕೆ ತಗೋಬೇಕಾಗಿದ್ದ ಅಂಶಗಳು ಏನೇನು ಅಂತ ತಿಳ್ಕೊಂಡು ಡಿಸ್ಕಸ್ ಮಾಡೋಣ ಇವತ್ತು. ಅದೇನೆಂದರೆ, ಮೊದಲನೇದಾಗಿ ಮಾನಸಿಕ ತಯಾರಿ. ಮಾನಸಿಕವಾಗಿ ನೀವು ತಯಾರಾಗಿರಬೇಕು. ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನೋದು ನಿಮಗೆ ಅವೇರ್ ಇರಬೇಕು. ನೇಚರ್ ಆಫ್ ವರ್ಕ್ ಏನು ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಬೇಕಾದ ಡೆಡಿಕೇಶನ್ಸ್ ಯಾವ ಥರ ಇರಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದೆಲ್ಲ ಆದಮೇಲೆ ಆತ್ಮವಿಶ್ವಾಸ ಇರಬೇಕು. ಏನಂದರೆ, ನಾನು ಮಾಡ್ತೀನಿ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಛಲ ಇರಬೇಕು. ಒಂದು 3 months ಮಾಡೋದು, ನಂತರ ಸ್ವಂತನೇ ವ್ಯಾಲ್ಯುವೇಟ್ ಮಾಡ್ಕೊಂಡು ಬಿಡೋದು. ಆಗುತ್ತೋ ಇಲ್ಲೋ, ಟೈಮ್ ತುಂಬ ಹೋಗ್ತಾ ಇದೆ ಏನೋ, ನನ್ನ ರಾಂಗ್ ಡೈರೆಕ್ಷನ್ಸಲ್ಲಿ ಹೋಗ್ತಾ ಇದ್ದೇನೇನೋ ಅಂದ್ಕೊಂಡು ಸೆಲ್ಫಾಗಿ ರಾಂಗಾಗಿ ನೆಗೆಟಿವ್ ಆಗಿ ವ್ಯಾಲ್ಯುವೇಟ್ ಮಾಡಿಕೊಂಡು ಕ್ವಿಟ್ ಮಾಡೋದು. ಈ ಥರ ತುಂಬ ಜನ ಸಿಗ್ತಾರೆ. ಆ ಥರ ಕ್ವಿಟ್ ಮಾಡೋದ್ರಿಂದ ಯು ಕಾಂಟ್ ಅಚೀವ್ ದ ಗೋಲ್. ಆವಾಗ ಏನಾಗುತ್ತೆ, ನಿಮ್ಮ ಬಗ್ಗೆ ನಿಮ್ಮನ್ನೇ ಕಾನ್ಫಿಡೆನ್ಸ್ ಹೋದಾಗ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದಾಗ ಯು ಡೋಂಟ್ ಹ್ಯಾವ್ ಸಚ್ ಅ ಕಾನ್ಫಿಡೆನ್ಸ್. ಆ ಒಂದು ಉದ್ದೇಶಕ್ಕೆ ಏನು ಮಾಡಬೇಕು, ಗುರಿ ಕುರಿತು ಕ್ಲಿಯರ್ ವಿಷನ್ ಇರಬೇಕು. ನಾನು ಇದನ್ನು ಮಾಡ್ತೀನಿ ಇಂತಿಷ್ಟು ಟೈಮಲ್ಲಿ ಅಂತ. ಇಂತಿಷ್ಟು ಟೈಮಲ್ಲಿ ಮಾಡಬೇಕಾದಾಗ ನಾನು ಹಾಕಿರುವ ಪ್ಲಾನ್ಸನ್ನು ನಾವು ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಸೆಲ್ಫ್ ಪ್ಲ್ಯಾನ್ ಒಂದು ಇರಬೇಕು. ವಿತೌಟ್ ಸೆಲ್ಫ್ ಪ್ಲ್ಯಾನ್ ಯು ಕಾಂಟ್ ಡೂ ಎನಿಥಿಂಗ್. ಸೆಲ್ಫ್ ಪ್ಲ್ಯಾನಲ್ಲಿ ಏನು ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಉದಾಹರಣೆಗಾಗಿ ಒಂದು GK ಪೇಪರ್ ಇರುತ್ತೆ, ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. GK ಪೇಪರ್ಗೆ ಏನೇನಿದೆ, GK ಪೇಪರನ್ನು ಯಾವ್ಯಾವ ಥರವನ್ನು ಆ ಒಂದು ಸಿಲೆಬಸ್ ತೊಗೊಂಡು ಅದನ್ನು ಯಾವ್ಯಾವ ಥರವನ್ನು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತುಂಬ ಮೈನರಾಗಿ ನೋಡಬೇಕಾಗತ್ತೆ. ಮಾನಸಿಕ ತಯಾರಿ ಆದಮೇಲೆ ವಿಷಯದ ಕುರಿತು ಕಲಿಕೆ. ಎಲ್ಲ ವಿಷಯಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಸಮವಾಗಿ ಒಂದೇ ಹಂತದಲ್ಲಿ ಬರೋದಿಲ್ಲ. ಕೆಲವರಿಗೆ ಸೋಷಿಯಲ್ ತುಂಬ ಇಂಟ್ರೆಸ್ಟ್ ಆದರೆ ಕೆಲವರಿಗೆ ಸೈನ್ಸ್ ತುಂಬ ಇಂಟ್ರೆಸ್ಟ್ ಆಗುತ್ತೆ. ಸೈನ್ಸ್ ತುಂಬ ಇಂಟ್ರೆಸ್ಟ್ ಆದಾಗ ಕೆಲವರಿಗೆ ಮೆಂಟಲ್ ಎಬಿಲಿಟಿ ತುಂಬ ಈಸಿ ಆಗುತ್ತೆ. ಬಟ್ ಕೆಲವರಿಗೆ ಮೆಂಟಲ್ ಎಬಿಲಿಟಿ ತುಂಬ ಟಫ್ ಆಗೋ ಚಾನ್ಸಸ್ ಇರುತ್ತೆ. ಕರೆಂಟ್ಸ್ ಅಫೇರನ್ನು ಯಾವ ಥರ ಕಲೆಕ್ಟ್ ಮಾಡಬೇಕು ಅನ್ನೋ ನಾಲೆಡ್ಜ್ ಸ್ವಲ್ಪ ಕೆಲವರಿಗೆ ಜಾಸ್ತಿ ಚೆನ್ನಾಗಿ ಗೊತ್ತಿದ್ರೆ, ಇನ್ನೂ ಕೆಲವರಿಗೆ ಅದರ ಬಗ್ಗೆ ಅವೇರ್ನೆಸ್ ಕಮ್ಮಿ ಇರುತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ಒಂದೇ ಹಂತದಲ್ಲಿ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಪ್ರತಿನಿತ್ಯ ನಿಮ್ಮದೇ ಆದ ಒಂದು ಪ್ಲಾನ್ಸನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ಅದ್ರ ಮೇಲೆ ಎಫರ್ಟ್ ಮಾಡಬೇಕು. ಮತ್ತು ಈ ಒಂದು ಕುರಿತು ನೀವು ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಸ್ನ ನೋಡ್ಬೋದು. ಸ್ಟಡಿ ಓರಿಯೆಂಟೆಡ್ ನೋಡಿದರೆ ಈಗಂತೂ ತುಂಬ ಫೆಸಿಲಿಟೀಸ್ ಇದೆ. ಸ್ಟಡಿಗೆ ಯಾವುದೇ ಥರ ಒಂದು ತೊಂದರೆ ಇದೆ ಅಂತ ನಾವು ಈ ಸಲ ಹೇಳೋಕ್ಕಾಗೋದಿಲ್ಲ. ಎಲ್ಲ ಥರದ ಫೆಸಿಲಿಟೀಸನ್ನು ಈಗ ನೆಟ್ವರ್ಕನ್ನು 5G ಒಂದು 4G ಒಂದು ಇಂಟರ್ನೆಟ್ ಕನೆಕ್ಷನ್ಸ್ದಿಂದ ತುಂಬ ಸುಲಭವಾಗಿಬಿಟ್ಟಿದೆ. ಓನ್ಲಿ ಬೇಕಾಗಿದ್ದೇನೆಂದರೆ ಡೆಡಿಕೇಶನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ವಿತ್ ಕಾನ್ಫಿಡೆನ್ಸ್. ಇದೆಲ್ಲ ಬೇಕಾದಾಗ ಏನಾಗುತ್ತೆ, ಮಾಡ್ಬೋದು. ಒಂದು 3 months 4 months ಅಂದರೆ ತುಂಬ ಡಲ್ ಆಗಿಬಿಡುತ್ತೆ. ಆಗುತ್ತೋ ಇಲ್ಲೋ ಅಂತ ಇವ್ಯಾಲ್ಯೂಯೇಷನ್ ಮಾಡೋದ್ರಲ್ಲಿ ಭಾಳಷ್ಟು ವಿಷಯಗಳು ನಾವು ಮರೆತು ಬಿಡೋ ಚಾನ್ಸಸ್ ಇರುತ್ತೆ. ಅದಲ್ಲದೆ ಶಾರ್ಟ್ ನೋಟ್ಸ್. ಉದಾಹರಣೆಗೆ ಒಂದು ಪಾಠ ತೊಗೊಂಡಿರ್ತೀರ ನೀವು, ಯಾವುದು 1857 ರಿವೋಲ್ಟ್ ಅಂತ ತೊಗೊಂಡಿರ್ತೀರ. ಯಾವ ಥರ ಓದಬೇಕು ಅಂತಂದಾಗ ಅದರಲ್ಲಿ ಮುಖ್ಯ ಕಾರಣಗಳೇನು, ಆ ರಿವೋಲ್ಟ್ ಅಂದರೆ ಏನು, ಅಲ್ಲಿ ಯಾಕೆ ಆಯ್ತಾ ರಿವೋಲ್ಟು, ಅದರಿಂದ ಬರುವ ಪರಿಣಾಮಗಳೇನು, ಇದೆಲ್ಲ ತುಂಬ ಡೀಟೇಲಾಗಿ ರೈಟ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ಆವಾಗ ನಿಮಗೆ ಶಾರ್ಟ್ ನೋಟ್ ಅಂದರೆ ನಿಮ್ಮದೇ ಹ್ಯಾಂಡ್ ರೈಟಿಂಗಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಸಣ್ಣ ನೋಟ್ಬುಕ್ ಮಾಡಿಕೊಂಡು ಎಲ್ಲ ಕಲೆಕ್ಟ್ ವರ್ಕ್ ಅದರಲ್ಲೇ ಇರಬೇಕು. ಅದನ್ನು ನೀವು ಯಾವಾಗಾದರೂ ಫ್ರೀ ಟೈಮ್ ಒಂದು 2 ನಿಮಿಷ ಸಿಕ್ಕಾಗ ರಿಕ್ಯಾಪ್ ಮಾಡಿಕೊಂಡ್ರೆ, ಜಸ್ಟ್ ಸಿನಾಪ್ಸಿಸ್ ಆಗಿ ಓದಿದರೆ ರಿಕಾಲ್ ಆಗಂಗಿರಬೇಕು. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ನೋಟ್ಸ್ ಅಂದರೆ ತುಂಬ ಡೀಟೇಲಾಗಿ ಬರೀತಾರೆ. ಅದರಿಂದ ಏನಾಗುತ್ತೆ ಅಂದರೆ, ವಿಷಯವನ್ನು ಫಾಸ್ಟಾಗಿ ನಾವು ಕವರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಟೈಮ್ ವೇಸ್ಟ್ ಆದಂಗೆ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡೀಟೇಲಾಗಿ ಬರೆದಾಗ ಇಟ್ಸ್ ನಾಟ್ ವರ್ತ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ಪ್ರಿಪೇರ್ ಆಗಬೇಕಾದಾಗ ಕಂಪಲ್ಸರಿ ನಾವು ಸಿನಾಪ್ಸಿಸ್ ಥರನೇ ಒಂದು ಶಾರ್ಟ್ ನೋಟ್ ನಮಗೆ ಅರ್ಥ ಆಗಂಗೆ ಇರಬೇಕು. ಅದು ಬೇರೆಯವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ ವಿ ಶುಡ್ ಅವೇರ್ ಅಬೌಟ್ ದ ಶಾರ್ಟ್ ನೋಟ್ಸ್.
ಅದಾದಮೇಲೆ ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು. ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡ ಒಂದು ಭಯಾನಕ ಸ್ಕ್ಯಾಮ್ ಇದೆ ಅಂದರೆ, ಅದನ್ನು ಸ್ಕ್ರೋಲ್ ಮಾಡ್ತಾ ಹೋದಂಗೆ ಅದು ಪ್ರತಿ ಹಂತದಲ್ಲಿ ಒಳಗಡೆ ತಗೊಳ್ತಾ ಹೋದ, ಅದು ಅಷ್ಟೊಂದು ದೊಡ್ಡ ಆಳ ಬಾವಿ ಇದ್ದಂಗಿದೆ. ಫಾರ್ ಸ್ಟೂಡೆಂಟ್ಸ್ ಸೇಕ್ ಆಫ್ ಇಟ್ಸ್ ವೆರಿ ಹಾರ್ಮ್ಫುಲ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ವಿಷಯದಲ್ಲಿ ಮಾತಾಡಬೇಕಂದಾಗ ಇಟ್ಸ್ ವೆರಿ ಡೇಂಜರಸ್. ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಫಾಸ್ಟ್ ಆ್ಯಕ್ಟಿವಿಟಿ ಪ್ರಪಂಚದಲ್ಲಿ ಎಲ್ಲೂ ಆಗೋದಿಲ್ಲ. ಮೆದುಳು ಅದನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇಷ್ಟು ತುಂಬ ಇಷ್ಟು ಚೆನ್ನಾಗಿ ಡ್ರೆಸ್ಸಸ್ ಇಷ್ಟು ಫಾಸ್ಟಾಗಿ ತೋರಿಸ್ತಾ ಇದ್ದಾರೆ, ಅದೆಲ್ಲ ಇದು ರಿಯಲ್ ಅಂತ ಅಂದ್ಕೊಳ್ತೀವಿ. ಬಟ್ ಇಟ್ಸ್ ನಾಟ್ ಅ ರಿಯಲ್, ಇಟ್ಸ್ ಅ ರೀಲ್. ಮನುಷ್ಯನಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೋಷಿಯಲ್ ಮೀಡಿಯಾದಿಂದ ಡಿಟ್ಯಾಚ್ ಆಗಬೇಕಾದಾಗ ತುಂಬ ಪ್ರಯತ್ನ ಪಡಬೇಕಾಗತ್ತೆ. ಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ತುಂಬ ಉದಾಹರಣೆಗಳು ನೋಡ್ತೀವಿ ನಾವು. ವಿತಿನ್ 24 ಏಜಲ್ಲಿ 25 ಏಜಲ್ಲಿ IAS ಆಗಿದ್ದಾರೆ, KS ಆಗಿದ್ದಾರೆ ಅಂತ, ಮತ್ತು ತುಂಬ ಬಡತನದ ಕುಟುಂಬದಿಂದ ಬಂದು ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀವಿ. ಬಿಕಾಸ್ ಆಫ್ ಸೆಲ್ಫ್ ಅವೇರ್ನೆಸ್ ಯಾವ ಥರ ಇರುತ್ತೆ, ಸೋಷಿಯಲ್ ಮೀಡಿಯಾದಿಂದ ಎಷ್ಟು ದೂರ ಇರ್ತಾರೆ, ಯುಟಿಲೈಸೇಷನ್ ಆಫ್ ಇಂಟರ್ನೆಟ್ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅವರು. ಉದಾಹರಣೆಗೆ ನೀವು ಇನ್ಸ್ಟಾ ಮತ್ತು ಬೇರೆದೇನಾದರೂ ನೋಡಿದರೆ ಇಟ್ಸ್ ವೇಸ್ಟ್ ಆಫ್ ಟೈಮ್. ಇಫ್ ಯು ಆರ್ ಯೂಸಿಂಗ್ ದ ಸೇಮ್ ಥಿಂಗ್ ಇನ್ ಯೂಟ್ಯೂಬ್ ಟು ಸರ್ಚ್ ಅ ಗುಡ್ ಕ್ವಾಲಿಟಿ ಆಫ್ ಟೀಚಿಂಗ್ಸ್, ಗುಡ್ ಕ್ವಾಲಿಟಿ ಆಫ್ ಲೆಕ್ಚರ್ಸ್, ಗುಡ್ ಕ್ವಾಲಿಟಿ ಆಫ್ ಯೂಟ್ಯೂಬ್ ಚಾನಲ್ಸ್, ದೆನ್ ಯು ವಿಲ್ ಗೆಟ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದೇರ್. ಅವಾಗ ನಿಮಗೆ ಅದೇನಾಗುತ್ತೆ ಅಂದರೆ,